ನಮಸ್ಕಾರ ವೀಕ್ಷಕರೇ, ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಹೇಳೋ ಯಾವ ವಿಷಯನೂ ಕೂಡ ಮಿಸ್ ಆಗಬಾರ್ದು. ನಿಮ್ಮ ಸಮಯ ಹಾಳು ಮಾಡೋಕ್ಕಾಗ್ಲಿ ಅಥವಾ ನನ್ನ ಸಮಯ ಜಾಸ್ತಿ ಇದೆ ಅಂತ ಆಗ್ಲಿ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇಲ್ಲ. ಕಲ್ತಿರೋ ವಿದ್ಯೆನ ಹಂಚಿದ್ರೇನೆ ಅದಕ್ಕೆ ಮರ್ಯಾದೆ. ಅದರಿಂದ 4 ಜನಕ್ಕೆ ಪ್ರಯೋಜನ ಆದ್ರೆ ಅದಕ್ಕೂ ಸಾರ್ಥಕತೆ ಇರೋದು. ನನ್ನ ಈ ಶೇರ್ ಮಾರ್ಕೆಟ್ ನ ನಾಲೆಡ್ಜ್ ನಿಂದ ಸ್ವಲ್ಪ ಮಂದಿಯ ಮನಸ್ಥಿತಿ ಇಂಪ್ರೂವ್ ಆದ್ರೆ ಈ ಜ್ಞಾನಕ್ಕೂ ಒಂದು ಬೆಲೆ. ಬನ್ನಿ ವೀಕ್ಷಕರೇ, ವಿಷಯಕ್ಕೆ ಬರೋಣ. ಇವತ್ತು ನಾನು ಶೇರ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ವಿಡಿಯೋ ಮಾಡಿದ್ದೀನಿ. ಯಾಕಂದ್ರೆ ಶೇರ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ವಿಡಿಯೋ ಮಾಡಿ ಅಂತ ಫೀಡ್ಬ್ಯಾಕ್ ಬಂತು ತುಂಬಾ ಜನರಿಂದ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಶೇರ್ ಮಾರ್ಕೆಟ್ ನ ABCD ಕೂಡ ತಿಳಿದಿಲ್ಲ. ಈ ಸಬ್ಜೆಕ್ಟ್ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಕೂಡ ಇದನ್ನ ಅರ್ತು ಕಲೀಲಿ ಅನ್ನೋ ಉದ್ದೇಶದಿಂದ ಈ ಮಾಹಿತಿ ಹಂಚ್ಕೊಳ್ತಾ ಇದ್ದೀನಿ. ಶೇರ್ ಮಾರ್ಕೆಟ್ ಅಂದ್ರೆ ಎಷ್ಟೋ ಜನಕ್ಕೆ ಅದು ದೂರದ ಬೆಟ್ಟ ಅನ್ನೋ ಹಾಗೆ ಆಗಿದೆ. ಅದು ಕೈಗೆ ಎಟಕದೇ ಇರೋ ಹಣ್ಣಾಗಿದೆ. ಆದ್ರೆ ಶೇರ್ ಮಾರ್ಕೆಟ್ ಒಂದು ಸಬ್ಜೆಕ್ಟ್. ಯಾವುದು ಇಲ್ಲಿ ಬ್ರಹ್ಮವಿದ್ಯೆ ಅಲ್ಲ. ಕಲ್ತ್ರೆ ಎಲ್ಲನೂ ಸುಲಭನೇ. ಹಾಗಂತ ನಾನು ಕೇವಲ ಅಂತ ಹೇಳ್ತಾ ಇಲ್ಲ. ಶೇರ್ ಮಾರ್ಕೆಟ್ ಒಂದು ಸಮುದ್ರನೇ ಸರಿ. ಅಲ್ಲಿ ಕಲ್ತಷ್ಟು ಇನ್ನೂ ಕಲಿಯೋಕೆ ಸಿಗ್ತಾನೆ ಇರುತ್ತೆ. ಆದ್ರೆ ಅರ್ಥ ಆಗದೆ ಇರೋ ವಿಷಯ ಏನಲ್ಲ. ಈ ಶೇರ್ ಮಾರ್ಕೆಟ್ ಅಂದ್ರೆ ಏನು? ಹೆಸರೇ ಹೇಳೋ ಹಾಗೆ ಇದು ಒಂದು ಮಾರುಕಟ್ಟೆ ಅಥವಾ ಮಾರ್ಕೆಟ್ ಅಂದ್ರೆ ಯಾವುದು? ಎಲ್ಲಿ ಯಾವ್ದಾದ್ರೂ ವಸ್ತುಗಳ ಮಾರಾಟ ಮತ್ತು ಕೊಳ್ಳುವಿಕೆ ಒಂದು ಕ್ರಿಯೆ ನಡೆಯುತ್ತೋ ಅದನ್ನ ಮಾರ್ಕೆಟ್ ಅಂತೀವಿ. ಹೇಗೆ ಒಂದು ತರಕಾರಿ ಮಾರ್ಕೆಟ್ ನಲ್ಲಿ ತರಕಾರಿ, ಹಣ್ಣಿನ ಮಾರ್ಕೆಟ್ ನಲ್ಲಿ ಹಣ್ಣು, ಬಟ್ಟೆ ಮಾರ್ಕೆಟ್ ನಲ್ಲಿ ಬಟ್ಟೆಗಳ ಮಾರಾಟ ಮಾಡೋ ವ್ಯಾಪಾರಿ ಹಾಗೂ ಅದನ್ನ ಕೊಂಡುಕೊಳ್ಳೋ ಗ್ರಾಹಕ ಇರ್ತಾನೋ, ಹಾಗೆ ಶೇರ್ ಮಾರ್ಕೆಟ್ ನಲ್ಲಿ ಶೇರ್ ಗಳನ್ನ ಮಾರಾಟ ಮಾಡೋ ಕೊಳ್ಳೋ ಕ್ರಿಯೆ ನಡೆಯುತ್ತೆ. ಶೇರ್ ಅಂದ್ರೆ ಏನು? ಶೇರ್ ಅಂದ್ರೆ ಪಾಲು ಅಥವಾ ಭಾಗ ಅಂತ ಅರ್ಥ. ಒಂದು ಕಂಪನಿಯ ಶೇರ್ ನ ನೀವು ಕೊಂಡ್ಕೊಂಡ್ರೆ ಭಾಗಶಃ ನೀವು ಆ ಕಂಪನಿಯ ಮಾಲೀಕರಂತೆ. ಹೇಗಂದ್ರೆ ಉದಾಹರಣೆಗೆ ಒಂದು XYZ ಕಂಪನಿ ಶುರು ಮಾಡೋಕೆ 1 ಕೋಟಿ ಬಂಡವಾಳ ಬೇಕಿರುತ್ತೆ ಅಂದ್ಕೊಳ್ಳೋಣ. ಆದ್ರೆ ಆ ಕಂಪನಿ ಬಳಿ 50ರಷ್ಟು ಬಂಡವಾಳ ಮಾತ್ರ ಇದೆ. ಅಂದ್ರೆ 50 ಲಕ್ಷ ಇದೆ. ಇನ್ನು 50 ಲಕ್ಷ ಬೇಕಿರುತ್ತೆ. ಆ 50 ಲಕ್ಷಗಳನ್ನ ಕಂಪನಿಯ ಶೇರ್ ನ ಮಾರಾಟ ಮಾಡೋದ್ರ ಮೂಲಕ ಕಲೆಕ್ಟ್ ಮಾಡುತ್ತೆ. ಶೇರ್ ನ ಬೆಲೆ 10 ರೂಪಾಯಿ, 100 ರೂಪಾಯಿ ಅಥವಾ 1000 ರೂಪಾಯಿ ಎಷ್ಟಾದ್ರೂ ಇರ್ಬೋದು. ಹಾಗೆ ಯಾರ್ ಬೇಕಿದ್ರು ಶೇರ್ ನ ಬೈ ಮಾಡ್ಬೋದು. ಹಾಗಂತ ಎಲ್ಲಾ ಕಂಪನಿಗಳು ಶೇರ್ ನ ಮಾರಾಟ ಮಾಡೋಕ್ಕಾಗಲ್ಲ. ಯಾವ ಕಂಪನಿ ಸೆಬಿ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದರ ಅಂಡರ್ ನಲ್ಲಿ ಲಿಸ್ಟಿಂಗ್ ಆಗಿರ್ಬೇಕು, ಅಂದ್ರೆ ನೋಂದಣಿ ಆಗಿರ್ಬೇಕು. ಸೆಬಿ ಕೆಳಗೆ ಲಿಸ್ಟಿಂಗ್ ಆಗೋಕೆ ಕಂಪನಿಯ ಅಗತ್ಯವಾದ ಎಲ್ಲಾ ದಾಖಲೆಗಳನ್ನು ಒದಗಿಸಬೇಕು. ಸೆಬಿಯು ಶಾಲೆಯ ಪ್ರಿನ್ಸಿಪಾಲ್ ನ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇರುತ್ತೆ. ಶಾಲೆಯ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಇಬ್ರು ಹೇಗೆ ಪ್ರಿನ್ಸಿಪಲ್ ನ ಕಂಟ್ರೋಲ್ ನಲ್ಲಿ ಇರ್ತಾರೋ ಹಾಗೆ ಕಂಪನಿ ಮತ್ತು ಶೇರ್ ಹೋಲ್ಡರ್ ಸೆಬಿಯ ಕಂಟ್ರೋಲ್ ನಲ್ಲಿ ಇರ್ತಾರೆ. ಶೇರ್ ನ ನಾವು 2 ರೀತಿ ಕೊಂಡ್ಕೊಳ್ಬಹುದು. ಒಂದು ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಸೆಕೆಂಡರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಹೊಸದಾಗಿ ಲಿಸ್ಟಿಂಗ್ ಆದ ಕಂಪನಿ IPO ನ ಮೂಲಕ ಶೇರ್ ನ ಆಫರ್ ಮಾಡುತ್ತೆ. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಇನ್ವಿಟೇಷನ್ ಅನ್ಕೋಬಹುದು. ಶೇರ್ ನ ಕೊಂಡ್ಕೊಳ್ಳೋಕೆ ಇನ್ವೈಟ್ ಮಾಡೋ ರೀತಿ ಅಷ್ಟೇ. ಮೊದ್ಲಾದ್ರೆ ನೀವು ಶೇರ್ ನ ಬೈ ಮಾಡ್ಬೇಕಾದ್ರೆ ಅದರ ಪ್ರೊಸೀಜರ್ ಕಾಗದ ಪತ್ರಗಳ ಮೂಲಕ ನಡೀತಾ ಇತ್ತು. ಡಿಜಿಟಲ್ ಆದ್ಮೇಲೆ ಇದು ಬಹಳ ಸುಲಭ ಆಗಿದೆ. IPO ನ ಆಫರ್ ಮಾಡುವಾಗ್ಲೇ ಕಂಪನಿ ಒಂದು ಪ್ರಾಸ್ಪೆಕ್ಟಸ್ ನ ಕೂಡ ರಿಲೀಸ್ ಮಾಡುತ್ತೆ. ಅದರಲ್ಲಿ ಕಂಪನಿಯ ಎಲ್ಲಾ ವಿವರ ಕೂಡ ಇರುತ್ತೆ. ಅದು ಯಾವ ಸೆಕ್ಟರ್ ನ ಕಂಪನಿ, ಅದರ ಬಂಡವಾಳ ಎಷ್ಟು, ಹೇಗೆ ಕೆಲಸ ಮಾಡುತ್ತೆ, ಮುಂದಿನ ಪ್ಲಾನ್ ಮತ್ತು ಪ್ರಾಜೆಕ್ಟ್, ಹಾಗೆ ಕಂಪನಿಯ ಹಿಂದಿನ ವರ್ಷಗಳ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮತ್ತು ರಿಸ್ಕ್ ಫ್ಯಾಕ್ಟರ್ಸ್ ಗಳ ಬಗ್ಗೆ ಕೂಡ ಮಾಹಿತಿ ಒಳಗೊಂಡಿರುತ್ತೆ. ಇದೆಲ್ಲ ನೋಡಿ ಕಂಪನಿಯ ಬಗ್ಗೆ ತಿಳಿದು ನಂತರ ಶೇರ್ ನ ಬೈ ಮಾಡ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಬಹುದು. ಯಾವುದೇ ಕಂಪನಿಯ ಶೇರ್ ನ ಬೈ ಮಾಡೋಕೆ ಮೊದಲು ಡಿಮೆಟ್ ಅಕೌಂಟ್ ಇರಬೇಕು. ಇದರ ಮೂಲಕವೇ ಶೇರ್ ನ ಬೈ ಅಥವಾ ಸೆಲ್ ಮಾಡಬಹುದು. ಡಿಮೆಟ್ ಅಕೌಂಟ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಡೀಟೇಲ್ಸ್ ನ ನಿಮ್ಗೆ ಹೇಳ್ತೀನಿ. ಪ್ರೈಮರಿ ಮಾರ್ಕೆಟ್ ಆದ್ಮೇಲೆ ನೆಕ್ಸ್ಟ್ ಒನ್ ಸೆಕೆಂಡರಿ ಮಾರ್ಕೆಟ್. ಈಗಾಗಲೇ ಮಾರ್ಕೆಟ್ ನಲ್ಲಿ ಲಿಸ್ಟಿಂಗ್ ಆಗಿ ಬಹಳ ಸಮಯ ಆಗಿರುತ್ತೆ. ಶೇರ್ ಗಳು ಕೂಡ ಆಲ್ರೆಡಿ ಬೈ ಅಂಡ್ ಸೆಲ್ ನಡೀತಾ ಇರುತ್ತೆ. ಯಾವುದೋ ಕಾರಣಗಳಿಂದ, ಫಾರ್ ಎಕ್ಸಾಂಪಲ್ ಹೊಸ ಪ್ರಾಜೆಕ್ಟ್ ಗೆ ಅಥವಾ ಇನ್ನೊಂದು ಬ್ರಾಂಚ್ ಮಾಡೋಕೆ ಬಂಡವಾಳದ ಅಗತ್ಯ ಇರುತ್ತೆ. ಅಗತ್ಯತೆ ಬಂದಾಗ IPO ನ ಆಫರ್ ಮಾಡಬಹುದು. ಇದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತೀವಿ. IPO ನಲ್ಲಿ ಮಾತ್ರ ಶೇರ್ ಗಳನ್ನು ಬೈ ಮಾಡಬಹುದು ಅನ್ಕೋಬೇಡಿ. ಮಾರ್ಕೆಟ್ ನಲ್ಲಿ ಸಾವಿರಾರು ಕಂಪನಿಗಳು ಇದಾವೆ. ನೀವು ಹಾಗೆ ಕೂಡ ಬೈ ಮಾಡಬಹುದು. ಶೇರ್ ಮಾರ್ಕೆಟ್ ಸೋಮವಾರದಿಂದ ಶುಕ್ರವಾರದವರೆಗೆ ಇರುತ್ತೆ. ಶನಿವಾರ ಮತ್ತು ಭಾನುವಾರ ರಜೆ. ಪ್ರತಿದಿನ ಬೆಳಿಗ್ಗೆ 9:15ಕ್ಕೆ ಶುರು ಆಗಿ ಮಧ್ಯಾಹ್ನ 3:30ಕ್ಕೆ ಕ್ಲೋಸ್ ಆಗುತ್ತೆ. ಶೇರ್ ನ ಬೈ ಮಾಡಿದ್ರೆ ಏನ್ ಯೂಸ್ ಅಂತ ಅಂದ್ರೆ ಕಂಪನಿ ಬೆಳೆದ ಹಾಗೆ ನೀವು ಶೇರ್ ನ ಮೇಲೆ ಹೂಡಿಕೆ ಮಾಡಿರೋ ಹಣ ಕೂಡ ಬೆಳೆಯುತ್ತೆ. ಕಂಪನಿಯ ಆನ್ಯುವಲ್ ಜನರಲ್ ಮೀಟಿಂಗ್ಸ್ ಗೆ ವೋಟ್ ಮಾಡೋ ರೈಟ್ಸ್ ಕೂಡ ಹೊಂದಿರ್ತೀರಾ. ಕಂಪನಿ ಗಳಿಸಿದ ಲಾಭ ಅಥವಾ ನಷ್ಟದಲ್ಲಿ ನೀವು ಪಾಲುದಾರರಾಗಿರ್ತೀರಾ. ಶೇರ್ ನ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಅದು ರೆವೆನ್ಯೂನ ಅರ್ನ್ ಮಾಡಿ ಕೊಡುತ್ತೆ. ಪ್ರತಿ ವರ್ಷ ಕಂಪನಿಯ ಪ್ರಾಜೆಕ್ಟ್ ನಲ್ಲಿ ಪ್ರತಿ ಶೇರ್ಗೂ ಪಾಲು ಇರುತ್ತೆ. ಒಳ್ಳೆ ಕಂಪನಿಯ ಶೇರ್ ಹೊಂದಿರೋದು
ಆಸ್ತಿ ಅಥವಾ ಅಸೆಟ್ ಇದ್ದ ಹಾಗೆ. ನೋಡಿ ವೀಕ್ಷಕರೇ, ಶೇರ್ ಮಾರ್ಕೆಟ್ ಬಗ್ಗೆ ಹಾಗೂ ಶೇರ್ ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ನ ತಿಳಿಸಿದೀನಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ಮೊದಲು ಡಿಮೆಟ್ ಅಕೌಂಟ್ ನ ಓಪನ್ ಮಾಡಬೇಕು. ಡಿಸ್ಕ್ರಿಪ್ಷನ್ ನಲ್ಲಿ ಡಿಮೆಟ್ ಅಕೌಂಟ್ ನ ಲಿಂಕ್ ಇದೆ. ಆ ಲಿಂಕ್ ನ ಯೂಸ್ ಮಾಡಿಕೊಂಡು ಫ್ರೀಯಾಗಿ ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮಾಹಿತಿನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.